ಆಸ್ಪತ್ರೆಯಿಂದ ಇವತ್ತು ದರ್ಶನ್ ಹೊರಗಡೆ ಬರುವಂಥ ಸಾಧ್ಯತೆಗಳಿದೆ, ಡಿಸ್ಚಾರ್ಜ್ ಆಗುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಫಿಸಿಯೋಥೆರಪಿ ಆಗ್ತಾ ಇತ್ತು, ಆಪರೇಷನ್ ಆಗಿರಲಿಲ್ಲ, ಆಪರೇಷನ್ ಆಗಿಲ್ಲ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಸಂಗತಿಯಾಗಿತ್ತು. ಅದನ್ನು ಕೋರ್ಟಲ್ಲಿ ಪ್ರಸ್ತಾಪ ಕೂಡ ಮಾಡಿದರು SPP. 1.5 ತಿಂಗಳಿಂದ ದರ್ಶನ್ಗೆ ಚಿಕಿತ್ಸೆ ಆಗಿದೆ. ಸರ್ಜರಿ ಮಾಡಿಸ್ಕೊಳ್ಳದೇನೆ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಈಗ ಮಧ್ಯಂತರ ಜಾಮೀನೀಗ ರದ್ದಾಗಿದೆ, ಪ್ರಶ್ನೆ ಬೇರೆ. ಈಗ ಅವರಿಗೆ ಜಾಮೀನು ಸಿಕ್ಕಿದೆ, ಅವರಿಗೆ ಬೇಲ್ ಸಿಕ್ಕಿರೋದ್ರಿಂದ ಯಾವಾಗ ಬೇಕಾದರೂ ಅವರು ಸರ್ಜರಿ ಮಾಡಿಸ್ಕೋಬಹುದು. ಸೊ ಹೀಗಾಗಿರುವಂತಂದರೆ BGS ಆಸ್ಪತ್ರೆಯಿಂದ ಅವರು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಇನ್ನು ಜಾಮೀನು ಸಿಕ್ಕಿರೋದ್ರಿಂದ ಇನ್ನು ಉಳಿದಂಥವರು ಕೂಡ ಇವತ್ತು ಬಿಡುಗಡೆ ಆಗುವಂಥ ಸಾಧ್ಯತೆಗಳಿದೆ. ಪವಿತ್ರ ಸೇರಿದಂತೆ ಮುಂದಿನ ಜನ ಇವತ್ತು ಬಿಡುಗಡೆ ಆಗ್ತಾರೆ. ಇವರೆಲ್ಲರಿಗೂ ಕೂಡ ಜಾಮೀನು ಸಿಕ್ಕಿದೆ. ಡಿಸೆಂಬರ್ 13ನೇ ತಾರೀಕು ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಸಿಕ್ಕಂಥ ಜಾಮೀನು. ಈ ಹಿನ್ನೆಲೆಯಲ್ಲಿ ಷರತ್ತುಗಳನ್ನು ಪೂರೈಸಿ 6 ಆರೋಪಿಗಳು ಇವತ್ತು ಬಿಡುಗಡೆ ಆಗ್ತಾರೆ. ಅದರಲ್ಲಿ A1 ಪವಿತ್ರ ಗೌಡ ಪರಪ್ಪನಗರ ಜೈಲಿನಲ್ಲಿದ್ದಾರೆ. ಪ್ರದೋಷ್, ಅನುಕುಮಾರ್ ಇವತ್ತೇ ರಿಲೀಸ್ ಆಗ್ತಾರೆ. ಇನ್ನು ಒಂದಿಬ್ಬರು ಶಿವಮೊಗ್ಗ ಜೈಲಿನಲ್ಲಿದ್ದಾರೆ, ಜಗದೀಶ್ ಮತ್ತು ಲಕ್ಷ್ಮಣ್, ಅವರು ಕೂಡ ಇವತ್ತು ರಿಲೀಸ್ ಆಗಬಹುದು. ಅಂತೂ ಇಂತೂ ಇವರಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಬೇಲ್ ಸಿಕ್ಕಿರೋದ್ರಿಂದ.